ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ SSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ನೋಟಿಫಿಕೇಶನ್ ಬಂದು ಜೂನ್ 23, 2025ಕ್ಕೆ ಬಿಟ್ಟಿದ್ದಾರೆ. ಯಾವ ಲೆವೆಲ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಅಂದರೆ 10+2 ಲೆವೆಲ್ ಎಕ್ಸಾಮಿನೇಷನ್ ಇದನ್ನ ಮಾಡಿಬಿಟ್ಟು ಸ್ವಲ್ಪ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನೋಡೋಣ. ಯಾವ ಪೋಸ್ಟ್ಗೆ ಇವರು ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಹೇಗೆ ಅಪ್ಲೈ ಮಾಡೋದು, ಏನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ, ಎಲ್ಲದನ್ನು ಈ ವಿಡಿಯೋಲಿ ನೋಡೋಣ. ಅಪ್ಲಿಕೇಶನ್ ಬಂದು 23/6/2025 ಶುರುವಾಗಿ 18/7/2025 ಓಪನ್ ಇರುತ್ತೆ. ನೀವು ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇನ್ನು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 19/7/2025. ಇನ್ನು ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಕರೆಕ್ಷನ್ ಬಂದು 23/7/2025 ಹಿಡಿದು 24/7/2025 ಮಾಡ್ಬೋದು. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೈರ್ 1 8/9/2025 ಹಿಡಿದು 18/9/2025 ಇರುತ್ತೆ. ಇನ್ನು ಶೆಡ್ಯೂಲ್ 2 ಟೈರ್ 2 ಬಂದು ಫೆಬ್ರವರಿ ಅಥವಾ ಮಾರ್ಚ್ 2026 ಇರುತ್ತೆ. ಇದು ಡೇಟ್ ಮಿಸ್ ಆಗಿದೆ ಅನ್ಸುತ್ತೆ. ಸೊ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಈ ಫೋನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು. ಇದು ಟೋಲ್ ಫ್ರೀ ನಂಬರ್. ಇದರ ಪೇ ಲೆವೆಲ್ ನೋಡೋದಾದರೆ ಲೆವೆಲ್ 2 19,900 ಹಿಡಿದು 63,200 ಇರುತ್ತೆ. ಅದು ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ. ಇನ್ನು ಡಾಟಾ ಎಂಟ್ರಿ ಆಪರೇಟರ್ DEOಗೆ ಇದಕ್ಕೆ ಪೇ ಲೆವೆಲ್ ನೋಡೋದಾದರೆ ಲೆವೆಲ್ 4 25,500 ಹಿಡಿದು 81,100. ಇನ್ನು ಲೆವೆಲ್ 5ಗೆ 29,200 ಹಿಡಿದು 92,300. ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಇದಕ್ಕೆ ನೋಡಿದರೆ ಪೇ ಲೆವೆಲ್ 4 25,500 ಹಿಡಿದು 81,100. ಇಷ್ಟರೊಳಗೆ ನಿಮಗೆ ಸ್ಯಾಲ್ರಿ ಯಾವ್ದಾರು ಒಂದು ಸಿಗುತ್ತೆ. ಇನ್ನು ವ್ಯಾಕೆನ್ಸಿನ ನೋಡೋದಾದರೆ ಸದ್ಯಕ್ಕೆ 3,131 ವ್ಯಾಕೆನ್ಸಿ ಅಂತ ತಿಳಿಸಿದ್ದಾರೆ. ಇದು ಚೇಂಜ್ ಆದರೂ ಆಗ್ಬೋದು. ಇದು ಟೆಂಟೇಟಿವ್. ಇನ್ನು ಇಲ್ಲಿ PWD ಕ್ಯಾಂಡಿಡೇಟ್ಸ್ಗೆ ಈ ಪೋಸ್ಟ್ಗಳಿಗೆ ಹಾಕಬೇಕು ಅಂದರೆ ನೀವು ಯಾವ ಕೆಟಗರಿಲಿ ಬಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಒಂದು ಸಲ ಪಾಸ್ ಮಾಡಿಕೊಂಡು ಅಥವಾ ಈ ನೋಟಿಫಿಕೇಶನ್ದು ಲಿಂಕ್ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಸೊ ಕರ್ನಾಟಕದವರು ಅಂದರೆ ಇಂಡಿಯಾದವರೇ ಆಗಿರ್ತೀರ, ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಏಜ್ ಲಿಮಿಟ್ನ ನೋಡೋದಾದರೆ 1/1/2026ಕ್ಕೆ ನೋಡಿದಾಗ ನಿಮ್ಮ ಏಜ್ 18 ಮೇಲೆ 27 ಒಳಗಿರಬೇಕು. ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು 2/1/1999 1/1/2008 ಇದ್ರ ಮಧ್ಯದಲ್ಲಿ ಇರಬೇಕು ನಿಮ್ಮ ಡೇಟ್ ಆಫ್ ಬರ್ತ್. ಈಗಿದ್ರೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗೆ 5 ವರ್ಷ, OBCಗೆ 3 ವರ್ಷ, PWD ಅದಕ್ಕೆ 10 ವರ್ಷ, PWD OBCಗೆ 13 ವರ್ಷ, PWD SC STಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮನ್ಗೆ 3 ವರ್ಷ ಆ ಥರ ಎಲ್ಲ ಇದೆ. ಅದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ 1/1/2026ಕ್ಕೆ ನೋಡಿದಾಗ ನೀವೇನಾದರೂ ಡಾಟಾ ಎಂಟ್ರಿ ಆಪ್ರೇಟರ್ ಅಥವಾ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ A ಇವಕ್ಕೇನಾದ್ರು ಆಗ್ತಾ ಇದ್ದರೆ ನೀವು 12th ಪಾಸ್ ಆಗಿರಬೇಕು. ಅದು ಸೈನ್ಸ್ ಸ್ಟ್ರೀಮಲ್ಲಿ ಮತ್ತು ಮ್ಯಾಥ್ಸ್ ಓದಿರಬೇಕು. ಅಂದರೆ ಲೈಕ್ PCMB ಅಥವಾ PCMC ಈ ಥರ ಓದಿರಬೇಕು. PCBC ಈ ಥರ ಎಲ್ಲ ಓದಿದರೆ ತಗೊಳಲ್ಲ. ಮ್ಯಾಥ್ಸ್ ಕಂಪಲ್ಸರಿ ಇರಬೇಕು. LDA ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು DEO ಗ್ರೇಡ್ A ಎಕ್ಸೆಪ್ಟ್ DEO ಇನ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ ಮೆನ್ಷನ್ಡ್ ಅಟ್ ಪ್ಯಾರಾ 8(1). ಅಂದರೆ ಈ ಮಿನಿಸ್ಟ್ರಿಗಳು ಬಿಟ್ಟು ಬೇರೆ ಮಿನಿಸ್ಟ್ರಿಗಳಿಗೆ DEOಗೆ ಅಪ್ಲೈ ಮಾಡ್ತಿದ್ರೆ ನೀವು 12th ಪಾಸ್ ಆಗಿರಬೇಕು. ಯಾವುದಾದ್ರು ಓಕೆ, ಸೈನ್ಸೇ ಆಗಬೇಕು ಅಂತ ಇಲ್ಲ, ಯಾವುದಾದ್ರು ಓಕೆ, ನೀವು ಪಾಸ್ ಆಗಿದ್ರೆ ಓಕೆ. ಅಂದರೆ ನೀವು 1/1/2026ಕ್ಕೆ ನೋಡಿದಾಗ ನಿಮ್ಮದು 12th ಕಂಪ್ಲೀಟ್ ಆಗಿರಬೇಕು. ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ರಿಸಲ್ಟ್ ಬಂದರೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರದು ಇಷ್ಟೊಳಗೆ ಕಂಪ್ಲೀಟ್ ಆಗಿರುತ್ತೆ. ಬಟ್ ಯಾರ್ದಾದ್ರು ಬ್ಯಾಕ್ ಇದ್ದರೆ ಅಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟ್ರೇಷನ್ಗೆ ರಿಜಿಸ್ಟರ್ ನೌ ಅಂತ ಕ್ಲಿಕ್ ಮಾಡಿ. ಆಗ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಲೈಕ್ ನೇಮ್ ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಇದನ್ನೆಲ್ಲ ಕೊಡಬೇಕು. ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಇನ್ನೂ ಅಡಿಷ್ನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್, ಅಡ್ರೆಸ್ ಇದನ್ನೆಲ್ಲ ಕೊಟ್ಬಿಟ್ಟು ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅದೇ ರಿಜಿಸ್ಟ್ರೇಷನ್ ನಂಬರ್ನ ಇಟ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇದೇ ನೋಟಿಫಿಕೇಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ಸ್ ಕೊಟ್ಟಿರ್ತಾರೆ, ಅದನ್ನು ತೋರಿಸ್ತೀನಿ. ಸೊ ಆ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ನೋಟಿಫಿಕೇಷನ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅದು ಬಿಟ್ಟು ಜನರಲ್ OBC ಇವರೆಲ್ಲ ಕಟ್ಟಬೇಕಿರುತ್ತೆ.
ಇದನ್ನ ನೀವು UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ಕಟ್ಬೋದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನ ನೋಡೋದಾದರೆ ನಾವು ಈಗ ಕರ್ನಾಟಕದಲ್ಲಿ ನೋಡೋದಾದರೆ ಬೆಳಗಾವಿ, ಬ್ಯಾಂಗ್ಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ಲೇಸ್ಗಳಲ್ಲಿ ಎಕ್ಸಾಮ್ ಸೆಂಟರ್ಸ್ಗಳಿರುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಚೂಸ್ ಮಾಡ್ಬೋದು. ಇನ್ನು ಎಕ್ಸಾಮಿನೇಷನ್ ಸ್ಕೀಮ್ ಅಂದರೆ ಎಕ್ಸಾಮಿನೇಷನ್ ಪ್ಯಾಟ್ರನ್ನ ನೋಡೋದಾದರೆ ಟೈರ್ 1, ಟೈರ್ 2 ಇರುತ್ತೆ. ಟೈರ್ 1 ಎಕ್ಸಾಮಿನೇಷನ್ ಪ್ಯಾಟ್ರನ್ ನೋಡೋದಾದರೆ ಇದರಲ್ಲಿ 4 ಪಾರ್ಟ್ ಇರುತ್ತೆ. ಫಸ್ಟ್ನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಡ್ಜು 25 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್ಗೆ. ಟೋಟಲ್ 60 ನಿಮಿಷದಲ್ಲಿ ಈ ಎಕ್ಸಾಮ್ನ ಬರಬೇಕಿರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ 80 ನಿಮಿಷ ಇರುತ್ತೆ. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 1/4 ಅಂದರೆ ಒಂದು ಸರಿಯಾದರೆ 2 ಮಾರ್ಕ್ಸು, ಒಂದು ತಪ್ಪಾದರೆ 0.5 ಮಾರ್ಕ್ಸ್ನ ಕಳೀತಾರೆ. ಇನ್ನು ಎಕ್ಸಾಮಿನೇಷನ್ 2ದು ಪ್ಯಾಟ್ರನ್ನ ನೋಡೋದಾದರೆ ಸೆಷನ್ 1 ಮತ್ತು ಸೆಷನ್ 2 ಅಂತ ಬರುತ್ತೆ. ಸೆಷನ್ 1 2.25 ಗಂಟೆ ಎಕ್ಸಾಮ್ ಆಗಿರುತ್ತೆ. ಅದರಲ್ಲಿ ಸೆಕ್ಷನ್ 1 ಮ್ಯಾಥಮೆಟಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. 30 ಕ್ವಶನ್ಸು 180 ಮಾರ್ಕ್ಸ್ ಇರುತ್ತೆ. ಇನ್ನು ಸೆಕ್ಷನ್ 2 ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ನು, ಜನರಲ್ ಅವೇರ್ನೆಸ್ಸು 40 ಕ್ವಶನ್ನು, 20 ಕ್ವಶನ್ನು, ಇದು ಕೂಡ 180 ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ 1 ಗಂಟೆ ಟೈಮ್ ಕೊಡ್ತಾರೆ, 1 ಗಂಟೆಲಿ ಮುಗಿಸ್ಬೇಕಿರುತ್ತೆ. ಇನ್ನು ಸೆಕ್ಷನ್ 3 ನೋಡಿದ್ರೆ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಇರುತ್ತೆ. 15 ಕ್ವಶನ್ನು 45 ಮಾರ್ಕ್ಸ್ಗೆ, ಇದು 15 ನಿಮಿಷ ಎಕ್ಸಾಮ್ ಆಗಿರುತ್ತೆ. ಸೆಷನ್ 2 ಅಲ್ಲಿ ನೋಡೋದಾದರೆ ಸೆಷನ್ 2 ಅಲ್ಲಿ ಸೆಕ್ಷನ್ 4 ಅಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಬರುತ್ತೆ. ಪಾರ್ಟ್ ಎ ಅಲ್ಲಿ ಸ್ಕಿಲ್ ಟೆಸ್ಟ್ ಫಾರ್ DEOs ಇನ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ ಮೆನ್ಷನ್ ಇನ್ ಪ್ಯಾರಾ 1 ಅಂದರೆ ಆ ಮೇಲ್ಗಡೆ ತೋರಿಸಿದ್ನಲ್ಲ ಅವ್ರಿಗೆ ಪಾರ್ಟ್ ಎ. ಇನ್ನು ಪಾರ್ಟ್ ಬಿ ಬಂದು ಉಳಿದವ್ರಿಗೆ, ಇದು 15 ನಿಮಿಷನೇ ಆಗಿರುತ್ತೆ. ಎರಡು ಬೇರೆ ಬೇರೆ ಅವ್ರಿಗೆ, ಎರಡನ್ನೂ ಬರೆಯೋಂಗಿಲ್ಲ ಏನು. ಇನ್ನು ಮೂರನೇದು ಬಂದು ಟೈಪಿಂಗ್ ಟೆಸ್ಟ್ ಇರುತ್ತೆ. LDC ಮತ್ತು JSA ಇವ್ರಿಗೆ, ಇದು 10 ನಿಮಿಷ ಟೈಪಿಂಗ್ ಟೆಸ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ಬೇರೆ ಬೇರೆ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಸ್ಕಿಲ್ ಟೆಸ್ಟಲ್ಲಿ ಏನೇನಿರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಿಲಬಸ್ನ ನೋಡೋದಾದರೆ ಇಂಡಿಕೇಟಿವ್ ಸಿಲಬಸ್ ಟೈರ್ 1ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಇದಿರುತ್ತೆ. ಪಾಸ್ ಮಾಡ್ಕೊಂಡು ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ಗೆ ಸಿಲಬಸ್ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ನಂಬರ್ ಸಿಸ್ಟಮ್, ಫಂಡಮೆಂಟಲ್ ಆ್ಯಂಡ್ ಅರ್ಥಮೆಟಿಕ್ ಆಪರೇಷನ್ಸ್, ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಕ್ಸ್ ಚಾರ್ಟ್ಸ್ ಇದೆಲ್ಲ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ಗೆ ಈ ಸಿಲಬಸ್ ಇರುತ್ತೆ. ಇನ್ನು ಇಂಡಿಕೇಟಿವ್ ಸಿಲಬಸ್ ಟೈರ್ 2ಗೆ ನೋಡಿದ್ರೆ ಮ್ಯಾಥಮೆಟಿಕಲ್ ಎಬಿಲಿಟಿಯಲ್ಲಿ ನಂಬರ್ ಸಿಸ್ಟಮ್, ಫಂಡಮೆಂಟಲ್ ಆ್ಯಂಡ್ ಅರ್ಥಮೆಟಿಕ್ ಆಪರೇಷನ್, ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಇನ್ನು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಲ್ಲಿ ಇದಿರುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನಲ್ಲಿ ಇದಾಗಿರುತ್ತೆ. ಇನ್ನು ಜನರಲ್ ಅವೇರ್ನೆಸ್. ಇನ್ನು ಕಂಪ್ಯೂಟರ್ ನಾಲೆಡ್ಜಲ್ಲಿ ಕಂಪ್ಯೂಟರ್ ಬೇಸಿಕ್ಸು, ಸಾಫ್ಟ್ವೇರ್ ಬಗ್ಗೆ, ಇಂಟರ್ನೆಟ್ಟು, ಇಮೇಲು, ನೆಟ್ವರ್ಕಿಂಗ್, ಸೈಬರ್ ಸೆಕ್ಯೂರಿಟಿ ಇದ್ರ ಬಗ್ಗೆ ಎಲ್ಲ ಬೇಸಿಕ್ಸ್ ಕ್ವಶನ್ಗಳನ್ನ ಕೇಳ್ತಾರೆ. ಅದನ್ನೂ ಎಲ್ಲ ನೋಡ್ಕೊಳ್ಳಿ. ಇನ್ನು ಎಕ್ಸಾಮಿನೇಷನ್ಗೆ ಹೋಗಬೇಕಾದ್ರೆ ಇದರಲ್ಲಿ ಯಾವುದಾದ್ರು ಒಂದು ID ಕಾರ್ಡನ್ನ ತಗೊಂಡೋಗಿ ಅದು ವೆರಿಫೈ ಮಾಡಿಕೊಂಡೇ ಒಳಗೆ ಬಿಡೋದು, ಅದಕ್ಕೋಸ್ಕರ. ಇನ್ನು ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಟೈರ್ 1 ಕ್ವಾಲಿಫೈಯಿಂಗ್ ಮಾರ್ಕ್ಸು ಜನರಲ್ 30%, OBC ಆ್ಯಂಡ್ EWS 25%, ಬೇರೆ ಕೆಟಗರಿಗೆ 20% ಇರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಲೈಕ್ ಯಾವ ಪ್ಯಾಟ್ರನಲ್ಲಿ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅವೆಲ್ಲ ಯಾವ ಪ್ಯಾಟ್ರನಲ್ಲಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಪ್ಯಾಟ್ರನಲ್ಲಿ ನೀವು ಈ ಸರ್ಟಿಫಿಕೇಷನ್ಗಳನ್ನ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಬೇಕಿರುತ್ತೆ. 41ನೇ ಪೇಜಿಂದ ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟು 1 ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಿರುತ್ತೆ. 1 ಟೈಮ್ ರಿಜಿಸ್ಟ್ರೇಷನ್ನು ಹೇಗೆ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆ ಹಾಕೋದು ಅಂತ ಇಲ್ಲಿ ಈ ಸ್ಕ್ರೀನ್ಶಾಟ್ಸ್ನೆಲ್ಲ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ನೋಡಿಕೊಂಡು ನೀಟಾಗಿ ಅಪ್ಲಿಕೇಶನ್ನ ಫಿಲ್ ಮಾಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ತಪ್ಪು ಹಾಕಿದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಕ್ಬೇಕಾದ್ರೆ ಡಬಲ್ ಚೆಕ್ ಮಾಡಿಬಿಟ್ಟು ಹಾಕಿ, ಸುಮ್ಮನೆ ಏನೇನೋ ಫಿಲ್ ಮಾಡಿಬಿಡಿ. ಆಮೇಲೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು, ಅದಕ್ಕೋಸ್ಕರ. ಯಾಕೆಂದರೆ ಕರೆಕ್ಷನ್ಗೆ ಎಲ್ಲದನ್ನೂ ಕೊಡಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ಕರೆಕ್ಷನ್ ಮಾಡೋಕ್ಕೆ ಕೊಡ್ತಾರೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಇವಾಗಲೇ ಡಬಲ್ ಚೆಕ್ ಮಾಡ್ಕೊಂಡು ಹಾಕಿ. ಇನ್ನು ಪಾರ್ಟ್ 2 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ, ಅದರಲ್ಲಿ ಏನೇನು ಫಿಲ್ ಮಾಡಬೇಕು ಅದೆಲ್ಲ ಇಲ್ಲಿ ಸ್ಕ್ರೀನ್ಶಾಟ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಸಲ ನೋಡಿ, ಆಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಗೊತ್ತಾಗುತ್ತೆ. ಆ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ. ಸೊ ಇಷ್ಟು ಬಂದು ಈ SSC CHSL ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ. ಒಳ್ಳೆ ಚಾನ್ಸ್, ಯಾಕೆಂದರೆ ತುಂಬ ವ್ಯಾಕೆನ್ಸಿ ಇದೆ. 3000ಕ್ಕಿಂತ ಜಾಸ್ತಿ ವ್ಯಾಕೆನ್ಸಿ ಇದೆ. ಜಸ್ಟ್ ನೀವು 12th ಪಾಸ್ ಆಗಿದ್ರೆ ಸಾಕು.
ಹಾಗೆ ಇದೇ ವಿಡಿಯೋದಲ್ಲಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಸ್ವಲ್ಪ ಬುಕ್ಗಳನ್ನ ಟ್ಯಾಗ್ ಮಾಡಿರ್ತೀನಿ, ಬೇಕಾದರೆ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ಅದರ ಲಿಂಕ್ಗಳನ್ನ ನಾನು ಇದೇ ವಿಡಿಯೋಗೆ ಅಟ್ಯಾಚ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡಲಿ, ಅವರು ಎಕ್ಸಾಮಿನೇಷನ್ ಬರೆದು ಸೆಲೆಕ್ಟ್ ಆಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.